ಕೃಷ್ಣಾ ಮೇಲ್ದಂಡೆ ಯೋಜನೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಆಗ್ರಹ. ಬೆಳಗಿ ಕ್ರಾಸ್ನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತ ರೈತರಿಂದ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ 218 ತಡೆದು ಪ್ರತಿಭಟನೆ. ಹುಬ್ಬಳ್ಳಿ ವಿಜಯಪುರ ಮಾರ್ಗವಾಗಿ ಸೋಲಾಪುರ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಬೆಳಗಿ ಕ್ರಾಸ್ನಿಂದ ಅಕ್ಕಪಕ್ಕ 1.5 ಕಿಲೋಮೀಟರ್ಗೂ ದೂರ ನಿಂತಲ್ಲೇ ನಿಂತ ವಾಹನಗಳು. ರಸ್ತೆ ತಡೆ ಹಿನ್ನೆಲೆ ವಾಹನ ಸಂಚಾರ ಅಸ್ತವ್ಯಸ್ತ. ಆದಷ್ಟು ಬೇಗ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಯೋಜನೆಯಿಂದ ನಮ್ಮ ಭೂಮಿ ಕೈಬಿಟ್ಟು ರೈತರ ಪಹಣಿ ಪತ್ರದಲ್ಲಿರುವಂತಹ ಕೃಷ್ಣಾ ಮೇಲ್ಮನೆ ಯೋಜನೆ ಎಂಬ ಹೆಸರನ್ನ ತೆಗೆದುಹಾಕಬೇಕು ಎಂದು ರೈತರ ಆಗ್ರಹ. ಮೊದಲು ಬೆಳಗಿ ವಿಶೇಷ ಭೂಸ್ವಾಧೀನ ಕಚೇರಿ ಎದುರು ಪ್ರತಿಭಟನೆ, ನಂತರ ಬೆಳಗಿ ಕ್ರಾಸ್ನಲ್ಲಿ ರಸ್ತೆ ತಡೆ. ಬಾಗಲಕೋಟೆ ಜಿಲ್ಲೆ ಬೆಳಗಿ ಕ್ರಾಸ್ನಲ್ಲಿ ನಡೆದ ರಸ್ತೆ ತಡೆ. ಸರ್ಕಾರಗಳಿಗೆ ಧಿಕ್ಕಾರ, ಸರ್ಕಾರಗಳಿಗೆ ಧಿಕ್ಕಾರ. ಹೌದ್ರಾ? ಸರಿ ಸರ್ ಆಯ್ತು. ಸರಿ ಸರ್ ಆಯ್ತು. ರೈತರ ಹೋರಾಟಕ್ಕೆ, ಸಂತ್ರಸ್ತರ ಹೋರಾಟಕ್ಕೆ, ಸಂತ್ರಸ್ತರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಒಳಗಡೆ ಸಂತ್ರಸ್ತರ ಹೋರಾಟಕ್ಕೆ ಜಯವಾಗಲಿ. ನಿಮಗೆ ಹೇಳ್ತೀನಿ, ಇವತ್ತು ನಾವು ಎಚ್ಚರಿಕೆ ಕೊಡ್ತೇವೆ. ಬೆಳಗ್ಗೆಯಿಂದ ನೀವು ಉತ್ತರ ಕರ್ನಾಟಕದ ಯಾವುದೇ ಜನಪ್ರತಿನಿಧಿಗಳು ಒಂದು ವೇಳೆ ವಿಧಾನಸೌಧದ ಅಧಿವೇಶನ ನೋಡ್ರಿ ಮಾಡ್ತಾರಂದ್ರೆ ನನಗೆ ವಿಚಿತ್ರ ಆಗತ್ತಂತೆ. ನೋಡಿದ್ರಿ ಹೆಂಗೈತಿ ಇವತ್ತ ನಾವು ಜನಪ್ರತಿನಿಧಿಗಳೇ ಹೆಂಗಿರ್ಬೇಕಂದ್ರೆ ನಮ್ ಕೆಲಸ ಮಾಡಕ್ ರೈತರು ನಾವು ಅನಾರ ಸ್ಟ್ರೈಕ್ ಮಾಡಬಾರ್ದಿಲ್ಲ. ತೊಂದ್ರೆ ಆಗೈತೆ. ಬರೀ 5 ನಿಮಿಷಕ್ಕೆ ಕಾರ್ನವ್ರು ರೆಕಾರ್ಡ್ ಹೋಗ್ತಾರೆ, ಈ ಕಡೆ ಬಸ್ನವ್ರು ರೆಕಾರ್ಡ್ ಹೋಗ್ತಾರೆ. ಏನಿದೆ ಅಲ್ಲ ನಾವ್ ಹೇಳ್ತೀವಿ ಕಾರ್ಗಳು ಅಷ್ಟೇ ಸುಮ್ಮನೆ ನಮ್ಮ ಮಕ್ಕಳು ಸರ್ಕಾರಗಳು ತಗೊಂಡು ಜೇಬ್ನ ಬಂದು ಕುಂದ್ರುವಂತ ಚಳವಳಿ ಮಾಡ್ತೀವಿ. ಯಾರು ಭಿಕ್ಷುಕರಲ್ಲ, ಜಗತ್ತಿನಾಗ ರೈತರು ಯಾರು ಭಿಕ್ಷುಕರಲ್ಲ. ರೈತರ ಅನ್ನ ಹಾಕೋರು, ರೈತರಿಂದಲೇ ಬದುಕೋರು. ಯಾರು ಶ್ರೀಮಂತರಪ್ಪ ಅಂದ್ರೆ ಜಗತ್ತಿನೊಳಗಪ್ಪ ಶ್ರೀಮಂತರ ಅಂದ್ರೆ ಅನ್ನ ಹಾಕೋರು ಮತ್ತು ಕೂಲಿ ಕಾರ್ಮಿಕರು. ಇವ್ರನ್ನ ಬಿಟ್ರೆ ಯಾರು ಶ್ರೀಮಂತರಿಲ್ಲ. ಯಾರು ಅನ್ನ ಉಣ್ತಿರ್ಲಪ್ಪ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಏನ್ ನಾವ್ ಅದಿಲ್ಲ, ಎಲ್ಲರೂ ಹೋಳಾಸೆ ಸೊಕ್ಕಾರ ಒಬ್ರು ಅವ್ರ ಅನ್ನ ಉಣ್ಣಾರು ಹೌದು ಅಲ್ಲೋ ನಮಗೂ ಅರ್ಥ ಆಗೋದು ತಿಳಿಬೇಕು ಅವ್ರಿಗೆ.
ಯಾರು ಶ್ರೀಮಂತರಪ್ಪ ಅಂದ್ರೆ ನೀವು ಎಲ್ಲಾರು ನಿಂತಿರ್ಲ ನೀವೇ ಶ್ರೀಮಂತರು, ನೀವೇ ಅನ್ನ ಹಾಕೋರು, ನೀವೇ ದೇವ್ರು, ನೀವೇ ಎಲ್ಲ. ಅವ್ರು ಯಾರ್ರಿ? ನಾವು ಓಟ್ ಹಾಕಿದಾಗ ನಾ ಆರಿಸಿ ಹೋಗವ್ರು ಅಲ್ಲಿ ಹೋಗಿ ಕುಂಡ್ರವ್ರು. ಅವ್ರು ಸಾಹೇಬ್ರನ್ನ ಕರೆಸ್ರಿ, ಕರೆಸಿ ನಾವು ಕೂಡ ಮಾತಾಡಿ ನಮ್ಮ ಮನೆ ಮುಂದೆ ಎಲ್ಲರೂ ಬರ್ತೀವಿ ನಾವು, ಒಬ್ಬರ ಬರುದಿಲ್ಲ. ಏನ್ರ ರೆಸ್ಟ್ ಆಗ್ಬೇಕಾರೆ ನಮ್ಮ ಹ್ಯಾಂಡ್ರು ಮಕ್ಕಳು ದನಕರುಗಳನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬಂದು ಕುಂತ ನೀವು ಜಾಗನ ಸಾಲೋದಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊರಿ. ನೀವು ರೈತರ ಮಕ್ಕಳಿದ್ದೀರಿ, ನಮ್ಮ ಅಂತಂದ್ರದಿರಿ, ಇವತ್ತು ಹೋರಾಟಕ್ಕೆ ಸಾಥ್ ಕೊಡ್ರಿ. ನೀವು ಸಿದ್ದರಾಮಯ್ಯನವ್ರ ಅನತೆ ಅಂತ ನಡಿಬೇಡ್ರಿ. ಇರೋರು ನಾವು ಮಾಲಕರು, ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮಾಲಕಲ್ಲ, ಅವ್ ಒಳ್ಳೆ ಸೇವಕ. ಇವತ್ತು ಪ್ರಜೆಗಳ ಪ್ರಜಾಪ್ರಭುತ್ವ, ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿರೋರು ನಾವು ಮಾಲಕರು, ನಾವ್ ಹೇಳಿದ್ದನ್ನು ನೀವು ಕೇಳಬೇಕು. ನಿಮಗೆಲ್ಲರಿಗೂ ನಾವು ನಮ್ಮ ಎಲ್ಲ ಟ್ಯಾಕ್ಸ್ ಕಟ್ಟಿ ನಿಮಗೂ ಪಗಾರ ಕೊಡ್ತೀವಿ. ಅವರು ವಿಧಾನಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಇವ್ರಿಗೆ ನಾವೇ ಪಗಾರ ಕೊಡೋರು. ಅದನ್ನ ಅರ್ಥ ಮಾಡ್ಕೋರಿ. ಯಾರು ಮಾಲಕರು ಅನ್ನೋದನ್ನ ಮೊದಲ ನೆನಪಿನಲ್ಲಿ ಇಟ್ಕೊಂಡು ನಮ್ಮ ನಿಮ್ಮ ಅಂದಿರ ಇಲ್ಲೋ 5ನೇ ಗ್ಯಾರಂಟಿ ಜೊತೆ ಆಲಮಟ್ಟಿ ಜಲಾಶಯ 6ನೇ ಗ್ಯಾರಂಟಿಯನ್ನ ಕೊಡ್ತಾನಂತ ಹೇಳಿರಿ. ವಾಲ್ ಅಂದ್ರೆ ಬಿಟ್ಟು ಬಿಡುವ. ಬರೀ ದಕ್ಷಿಣ ಕರ್ನಾಟಕವನ್ನ ಅಭಿವೃದ್ಧಿ ಮಾಡ್ತೀವಿ, ಬರೀ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಂಗಿಲ್ಲ. ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಕ್ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮ ಉತ್ತರ ಕರ್ನಾಟಕವನ್ನ ಹೊಡೆದುಕೊಂಡು ನಾವು ಪ್ರತ್ಯೇಕ ರಾಜಭವನ ಮಾಡಿ ಕಸಿದ್ರೆ ಒಂದೇ ವರ್ಷನಾಗ ಆಲಮಟ್ಟಿ ಜಲಾಶಯವನ್ನ ಕಟ್ಟಿ ಕಸಿದ್ರೆ ಇಡೀ ನಮ್ಮ ಒಟ್ಟು ಜಿಲ್ಲೆಗಳನ್ನ ನೀರಾವರಿ ಮಾಡಿ ತೋರಿಸ್ತೀವಿ ನಾವು. ನಿಮ್ಮಂತೆ ಗಂಡಸ್ತನ ಇಲ್ಲ. ನೀವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹೇಳ್ತೀರಿ, 5 ವರ್ಷಕ್ಕೊಮ್ಮೆ ಬರ್ತೀರಿ. ಇದು ಆಲಮಟ್ಟಿ ಜಲಾಶಯ ಎಂಬುದು ಹೆಂಗಂದ್ರೆ ಇದು ಆಗೈತಿ ನಿಮಗ, ಇದು ವೋಟ್ ಬ್ಯಾಂಕ್ ಆಗೈತಿ. ವೋಟ್ ಬ್ಯಾಂಕ್ ಇದ್ರ ಸಂಬಂಧ 2 ಪಕ್ಷದವ್ರು ಮಾಡ್ತೀರಿ ಹೊರತಾಗಿ ನೀವು ಯಾವ ಸಂತ್ರಸ್ತರ ಹಿತಾಸಕ್ತಿನೂ ನಿಮ್ ತಕ್ಕಿಲ್ಲ. ಸಂತ್ರಸ್ತರ ಹಿತಾಸಕ್ತಿ ನಿಮ್ ತಕ್ಕಿತ್ತ. ನಮ್ಮ ಮಕ್ಕಳು ನೋಡ್ರು ಮಾರಾಯ, ಅವ್ ಎಲ್ಲೆಲ್ಲೇ ಕಿತ್ಕೊಂಡ್ಬಂದ್ ಗೆಸಿಂದ ಗಡ್ಗಿ ಹೊತ್ಕೊಂಡ್ಬಂದ್ ಇಟ್ಟಿಟ್ಟ ಮಕ್ಕಳಿದ್ದಾಗ ಅವ್ನು ಕರ್ಕೊಂಡ್ ಬಂದೆವು. ನಾವು ಗಡ್ಗಿ ಹೊತ್ತರು ನಮ್ಮ ಮಕ್ಕಳು ಯಾವ್ದೋ ಒಂದು ಆಫೀಸ್ನಾಗ ನೌಕರಸ್ತಾಕಿ ನೀನು ಮುಳುಗಡೆ ಒಳಗ ನಮ್ಮ ಸಂತ್ರಸ್ತರ ಮಕ್ಕಳಿಗೆ ನೌಕರಿ ಕೊಡ್ತಾರಂದಾರ ಅಂತ ಹೇಳ್ಕಿಸಿದ ಅವನ ಬಗಲಾಗಿ ಇಟ್ಕೊಂಡ ಹುಡುಗರನ್ನ ಕರ್ಕೊಂಡ್ ಬಂದೆವು. ಈಗ ಬೀದಿ ಒಳಗೆ ನಮ್ಮ ಮಕ್ಕಳ ಬೀದಿ ಒಳಗೆ ಬಿದ್ದಾರ. ಅಂತ ಖಬರಿಗೇಡಿ ಸರ್ಕಾರ ಐತಿ ನಿಮ್ದು, ಲಂಚಗೇಡಿ ಸರ್ಕಾರ. ನಮ್ಮ ಮಕ್ಕಳ ಎಜುಕೇಶನ್ ನಮ್ದೆಲ್ಲ ತೃಪ್ತಿ ಆಗುವವರೆಗೂ ನಮ್ಮ ಮಕ್ಕಳ 18 ವರ್ಷದವರಿಗೆ ನಿವೇಶನ, ಸಂತ್ರಸ್ತರ ನಿವೇಶನಗಳಲ್ಲಿ ಮೂಲಭೂತ ಸೌಕರ್ಯಗಳು ಆರ್ಸಿ ಒಳಗೆ ಹೋಗಿ ಬರ್ರಿ ನೀವು. ಯಾವುದೇ ಇಲ್ಲ. ಹಕ್ಕುಪತ್ರ ಕೊಟ್ಟರು ನಿವೇಶನ ಜಾಗವನ್ನು ತೋರಿಸುವಂತ ಸಾಧ್ಯತೆ ಆಗೋದು ನಿಮ್ಮ ಸಂತ್ರಸ್ತರಿಗೆ. ಹೀಗಾಗಿ ನೀವು ಸಂತ್ರಸ್ತರ ಬೇಡಿಕೆಯನ್ನ ಸರಿಯಾಗಿ ಈಡೇರಿಸದ ಹೋದ್ರೆ ನಾಳೆ ಅಧಿವೇಶನ ನಡೆಯುತ್ತೆ. ಅಧಿವೇಶನದೊಳಗ 40,000 ಕೋಟಿ 40,000 ಕೋಟಿಯನ್ನ ನೀವು ಕೃಷ್ಣಾ ದಂಡೆಗೆ ಮೀಸಲ ಇಡದೆ ಹೋದ್ರೆ ನಾವು ಯಾವ ಉಗ್ರರ ಒಪ್ಪಕ್ಕ ಹೋರಾಟ ಮಾಡ್ತೇವೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕವನ್ನು ವಿಭಾಗ ಮಾಡಿ ತಗೊಳ್ಳೋವರೆಗೂ ಹೋರಾಟ ಮಾಡ್ತೇವೆ ನಾವು. ಏನ್ ಮಾಡುದು? ನಮಗೆ ಎಲ್ಲಾನು ದಕ್ಷಿಣ ಕರ್ನಾಟಕಕ್ಕೆ ಒಯ್ತೀರಿ, ಉತ್ತರ ಕರ್ನಾಟಕಕ್ಕೆ ಒಯ್ಯಂಗಿಲ್ಲ. ಕಾವೇರಿ ಹದ್ದಪಟ್ಟಿದ್ದಂತ ಆಲಮಟ್ಟಿ ಜಲಾಶಯವನ್ನ ಅದಕ್ಕೆ ಕೊಟ್ಟಂತ ಅನುದಾನ, ಕಾವೇರಿ ಕೊಟ್ಟ ಅನುದಾನವನ್ನ ಕೃಷ್ಣೇ ಕೊಡಂಗಿಲ್ಲ. ಉತ್ತರ ಕರ್ನಾಟಕದಿಂದ 2 ಲಕ್ಷ ಕೋಟಿ ಟ್ಯಾಕ್ಸ್ ಹೋಗ್ತೈತಿ. ಆ ಟ್ಯಾಕ್ಸ್ ಅವನ್ನ ನೀವು ದುರ್ಬಳಕೆ ಮಾಡ್ಕೊತೀರಿ. ನಮ್ಮಲ್ಲಿ ಇದ್ದಂತ ದುರ್ಬಳಕೆತನದನ್ನ ನೀವು ಉಪಯೋಗ ಮಾಡ್ಕೊಳಕತ್ತೀರಿ. ನಿಮಗೆ ಎಚ್ಚರಿಕೆ ಗಂಟೆ ಆಗಿ ಕೊಡ್ತೇವೆ. ಈಗ ಸಂತ್ರಸ್ತರ ಬೇಡಿಕೆ ಈಡೇರದಿದ್ರೆ ನಾಳೆ ಅಧಿವೇಶನದಲ್ಲಿ ಆಗುವ ಅನಾಹುತಕ್ಕೆ ಸರ್ಕಾರವೇ ಕಾರಣ ಆಕೈತೆ ಅಂತ ಕೇಸಿಂದ ಎಚ್ಚರಿಕೆ ಕೊಟ್ಟರು. ಈಗ ಎಚ್ಚೆತ್ಕೊಂಡಾರ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮಾಡಬೇಕಾಗೈತಿ. ನಮ್ಮ ಹೊಲಗಳೆಲ್ಲ ಪಡ ಬಿದ್ದಾವ. ಸೌಳ ಹತ್ತಿ ಕೇಸಿಂದ ಹತ್ತ ಮಾಡಕ್ಕೆ ನೀರು ತರಪ್ ಕೇಸಿಂದ ಸೌಳಾಗಿ ಹೋಗ್ಬಿಟ್ಟ. ಈಗ ವಾಲೆ ಅಂದ್ರೆ ಬಿಡ, ನಾವೆಲ್ಲ ಸೌಳು ಜೋಳು ಪೈಪ್ ಹಾಕೊಂಡ್ ಕೇಸಿಂದ ಉತ್ಪನ್ನ ಮಾಡ್ಕೋತೇವೆ. ಹಿಂದ ಹಾಕೈತಿ ನಾಳೆ ಹಾಕೈತೆ ನಾವು ಅದನ್ನ ಖರ್ಚು ಮಾಡಕ್ ತಯಾರಿಲ್ಲ. ಅದನ್ನ ಹೊಲ ವಾಲೆಪ್ಪ ಅಂದ್ರೆ ಇದನ್ನು ಡ್ಯಾಮ್ ಹೊಡೆದ್ ಬಿಡು. ನಾವು ಸಮೃದ್ಧವಾದಂತ ಹೊಲ ಅದಾವ ನಮ್ಮ ಅಲ್ಲೆಲ್ಲ. ಎಂತಾವ ಬಂಗಾರ ಬೆಳೆಯುವಂತ ಹೊಲ, ಅಂತ ಹೊಲವನ್ನ ನಾವೆಲ್ಲ ನೀರಾಗ ಮುಳುಗಿಸಿ ಕೇಸಿಂದ ನಾವು ಮುಳುಗಿಲ್ಲಪ್ಪ. ನಮ್ಮ ಕಷ್ಟ ಆದ್ರಾಗ್ಲಿ ನಮ್ಮ ರಾಜ್ಯದ ಜನ ಒಳ್ಳೆಯವ್ರ ಹಾಕಾರ. ಇಡೀ ನಮ್ಮ ರಾಜ್ಯ ನೀರಾವರಿ ಕೇಸಿಂದ ಸಂತ್ರಸ್ತರಾಗಿ ಬಂದೆವು. ಆ ಸಂತ್ರಸ್ತರಿಗೆ ಬೆಲೆ ಕೊಡಾಕ ತಯಾರಿಲ್ಲ. ನೀವು ಬೆಲೆ ಕೊಡದೆ ಹೋದ್ರೆ ಇದನ್ನ ನಿಮಗ ಒಂದು ಗತಿ ಕಾಣಿಸ್ತೇವು. ಬಿಡ್ರಪ್ಪ, ನೀವು ಯಾರು ಈ ಅಧಿವೇಶನಕ್ಕೆ ಹೋಗೋದ್ ಬಿಡ್ರಿ. ಇಲ್ಲಿ ಅವ್ರು ಎಲ್ಲಾರು MLA ಅಧಿವೇಶನಕ್ಕೆ ಹೋಗ್ಬಿಡ್ರಿ. ನೀವು ನಿಮ್ ಕಾಲ್ ಬಿದ್ದು ಕರ್ಕೊಂಡು ಕೊಡ್ತಾರ. ಇದನ್ನ ಬಿಟ್ಟು ಕೇಸಿಂದ ನಾಳೆ ನಮ್ನ ಕರೆದಾರೋ ಇಲ್ಲೋ, ನಮ್ ಏನಾರ ಮಾಡ್ಯಾರೋ ತಿಳ್ಕೇಸಿಂದ ಮುಂದೆ ಕುರ್ಚಿ ಕುಂದಿರ್ತೀರಿ. ಯಾರು ಎತ್ತಂಗಿಲ್ಲ.
ಇವ್ರು ಬಂದಾಗ ಅವ್ರು ಎತ್ತಂಗಿಲ್ಲ, ಅವ್ರು ಬಂದಾಗ ಇವ್ರು ಎತ್ತಂಗಿಲ್ಲ. ಎಲ್ಲರೂ ಒಗ್ಗಟ್ಟಾಗ್ರಿ. ಬಿಜೆಪಿ ಕಾಂಗ್ರೆಸ್ ಅವರು ಒಗ್ಗಟ್ಟಾಕಿಸಿಂದ ಅಧಿವೇಶನಕ್ಕೆ ಹೋಗೋದು ಬಿಡ್ರಿ. ನಮ್ದು ಆಲಮಟ್ಟಿ ಅಣೆಕಟ್ಟು ಮತ್ತು ಕಳಸಾ ಬಂಡೂರು ಯೋಜನೆ ಎರಡೂ ನೀರಾವರಿ ಪೂರ್ತಿ ಆಗುವವರೆಗೂ ನಾವು ಒಳಗೆ ಕಾಲು ಇಳಂಗಿಲ್ಲ ಅಂತ ಹೇಳ್ಬಿಡ್ರಿ. ನೋಡ್ರಿ ಅದನ್ನ ಮುಂದೆ ಅದನ್ನ ಬಾಲ್ಯಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ನಮ್ಗೆ ಹೊಡೆದು ಕೊಡೋದು ಹೇಳ್ಬಿಡ್ರಿ. ಅದೆಲ್ಲ ಸುದ್ದಾಕೈತಿ. ಮತ್ತ ಈಗ